ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ನನ್ನ ಒಂದು KSIC ಮೈಸೂರು ಸಿಲ್ಕ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ, ಸ್ಯಾರೀಸ್ ಕಲೆಕ್ಷನ್ನ. ಸೊ ಇದರಲ್ಲಿ ಸೆಮಿದು ಬರುತ್ತೆ, ಕ್ರೇಪ್ ಸಿಲ್ಕ್ ಮತ್ತು ಪ್ಯೂರ್ ಮೈಸೂರು ಸಿಲ್ಕ್ದು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನು ಅಂದರೆ, ಮೊನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸಾಯಂಕಾಲ, ಓಕೆನಾ? ಸೊ ಮೈ ಗೋಲ್ಡ್ ಜ್ಯುವೆಲ್ರಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ಚೆನ್ನಾಗಿ ರೀಚೂ ಬರ್ತಾಯಿತ್ತು. ಸೊ ಆಮೇಲೆ ಅಂದರೆ ಅನ್ನಿಸ್ತು ನನಗೆ ಗೋಲ್ಡ್ದೆಲ್ಲ ಅಂದರೆ ಏನು ಗೊತ್ತಾ, ಒಂದೋ ಎರಡೋ ತೋರಿಸಿದ್ರೆ ಪರವಾಗಿಲ್ಲ, ತುಂಬ ತೋರಿಸಿದಾಗ ನನಗದೇನೋ ನಾನು ಫಿಂಗರಲ್ಲಿ ಹಾಕ್ಕೊಂಡಿದ್ದು ದೇವ್ರದ್ದು ಪೂಜೆ ಮಾಡಿ ಹಾಕಿದ್ದೆ ಒಂದು ರಿಂಗು ಗೋಲ್ಡ್ದು, ಅದು ಕಟ್ಟಾಯಿತು. ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಸೊ ನೋಡಿ, ನಂದು ಈ ಫಿಂಗರಲ್ಲಿ ಯಾವಾಗಲೂ ಹಾಕಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರುತ್ತಲ್ಲ, ನಂದು ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರಲ್ಲ, ಆಮೇದು ಅದು ಕಟ್ಟಾಯಿತು, ಬೆಳಗ್ಗೆನೇ ಕಟ್ಟಾಯಿತು ನಿನ್ನೆ. ಸೊ ನನಗೆ ಅನ್ನಿಸ್ತಾ ಇತ್ತು ಯಾಕೋ ಇದು ಅಂದರೆ ನನಗೆ ಅಷ್ಟು ಸರಿ ಕಾಣಿಸ್ಲಿಲ್ಲ. ಬಿಕಾಸ್ ಏನಾಗುತ್ತೆ ಅಂದರೆ, ನಾವು ಯೂಟ್ಯೂಬಲ್ಲೇ ಅದನ್ನು ಅಪ್ಲೋಡ್ ಮಾಡಿದಾಗ ನಮ್ಮ ರಿಲೇಟಿವ್ಸ್ ಎಲ್ಲರೂ ನೋಡ್ತಾ ಇರ್ತಾರಲ್ವ. ಸೊ ಕೆಲವು ವಿಷಯಗಳು ನಾವು ಶೇರ್ ಮಾಡಿರ್ತೀವಿ, ಕೆಲವು ಮಾಡಿರಲ್ಲ. ಸೊ ಆಮೇಲೆ ನಮ್ಮ ಒಂದು ಫ್ಯಾಮ್ಲಿಯಿಂದನೂ ಹೇಳಿದ್ರು ಆ ವಿಡಿಯೋ ಹಾಕೋದು ಬೇಡ, ಬೇರೆದಿರಲಿ, ಅದೊಂದು ಡಿಲೀಟ್ ಮಾಡು ಅಂತ. ಸೊ ಅದಕ್ಕೆ ಅದನ್ನು ತುಂಬ ಕಷ್ಟ ಆಯಿತು ಅದನ್ನು ಡಿಲೀಟ್ ಮಾಡುವಾಗ ನನಗೆ. ಬಿಕಾಸ್ ನಾನು ತುಂಬ ಇಷ್ಟಪಟ್ಟು ಮಾಡಿದ್ದಂತಹ ವಿಡಿಯೋ ಅದು. ಬಟ್ ಏನು ಮಾಡೋಕ್ಕಲ್ಲ, ಕೆಲವು ಟೈಮಲ್ಲಿ ನಾವು ಅದನ್ನು ಅಗ್ರಿ ಮಾಡಲೇಬೇಕು. ಬಿಕಾಸ್ ಅದು ಏನಾಗುತ್ತೆ ಅಂದರೆ, ತುಂಬ ಜನ ನೋಡುವಾಗ ಒಂಥರ ಅದು ವೈರಲ್ ಆಗೋ ಚಾನ್ಸ್ ಇತ್ತು. ಬಿಕಾಸ್ ನಿನ್ನೆನೇ ತುಂಬ ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು, ಆಮೇಲೆ ತುಂಬ ವಾಚ್ ಟೈಮು ಗೇನ್ ಆಗಿತ್ತು. ಸೊ ಪರವಾಗಿಲ್ಲ, ನನಗೆ ಒಳ್ಳೆ ವೀಡಿಯೋಸ್ ಮಾಡಿದ್ರೆ ಅದೇ ಥರ ಆಗುತ್ತೆ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಡಿಲೀಟ್ ಮಾಡಿದೆ ನಾನು. ಸೊ ನಿನ್ನೆ ಒಬ್ಬರು ಗೌತಮಿ ಅಂತ ಒಬ್ಬರು ಕ್ವೆಶನ್ ಮಾಡಿದರು, ಬೆಳ್ಳಿದು ಚೋಕರ್ ಥರ ತೋರಿಸಿದ್ದೀರಾ, ಅದನ್ನು ಚಿನ್ನದ ಥರ ಹೇಳ್ತಾ ಇದ್ದೀರಾ ಅಂತ. ಸೊ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಮೆಸೇಜ್ ಮಾಡಿದ್ರೆ, ನಾನು ಆ್ಯಕ್ಚುಲಿ ಮೆಸೇಜು ಮಾಡಿದ್ದೆ, ಆಮೇಲೆ ಡಿಲೀಟ್ ಮಾಡಿದೆ. ಸೊ ಅವ್ರಿಗೋಸ್ಕರ ನಾನು ಅಂದರೆ ಹೇಳ್ತಾ ಇದ್ದೀನಿ, ಅವರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಗೊತ್ತಾ ಗೌತಮಿ ಅವರೇ, ಯಾವಾಗಲೂ ಅಷ್ಟೇ ನಾವೊಂದು ಪ್ಯಾಟ್ರನ್ನ ನೋಡಿದ್ರೆ ಅದೇ ಥರ ಚಿನ್ನದಲ್ಲಿ ಮಾಡಬೇಕು ಅಂತ ಆಸೆ ಆಗುತ್ತೋ ಇಲ್ವೋ ಹೇಳಿ. ಸೊ ನಂದು ಲೋಗೋನಲ್ಲೇ ನೀವು ನೋಡ್ತಾ ಇದ್ದೀರಾ, ಒಂದು ಕೆಂಪು ಹರಳ್ದು ಒಂದು ಓಲೆ ನಾನು ಹಿಂಗೆ ಕೈಯಲ್ಲಿ ಇಟ್ಕೊಂಡಿರೋದು, ಅದು ನನ್ನ ಕೈಯೇನೆ ಅದು. ಅದನ್ನು ನಾನು ಪಿಂಟ್ರೆಸ್ಟಲ್ಲಿ ನೋಡಿ ನನಗಿಷ್ಟ ಆಯಿತು ಅಂತ ಅದನ್ನು ಚಿನ್ನದಲ್ಲಿ ಮಾಡಿಸ್ಕೊಂಡೆ, ಓಕೆನಾ? ಸೊ ಅದೇ ಥರ ಈ ಚೋಕರು ನನಗಿಷ್ಟ ಆಯಿತು. ನಾನು ಒಂದು ವೀಕಲ್ಲೇ ಅದನ್ನು ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಸೊ ಯಾರ್ಯಾರೋ ಏನೋ ಅಂತಾರೆ ಅಂತ ಅಲ್ಲ, ಬಿಕಾಸ್ ಆಮೇಲೆ ತುಂಬ ಜನ ನನಗೆ ಹೇಳ್ತಾ ಇದ್ರಿ ಕ್ಲಾರಿಟಿ ಸರಿಯಾಗಿಲ್ಲ, ಡಿಸೈನ್ದು ವಿಡಿಯೋ ಏನೋ ಚೆನ್ನಾಗಿರುತ್ತೆ ಬಟ್ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ. ಅದಕ್ಕೂ ಒಂದು ರೀಸನ್ ಇದೆ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2 ಸಲ ನನ್ನ ಫೋನ್ ಬಿದ್ದೋಯ್ತು, ಗೊತ್ತಾ? ಆ್ಯಕ್ಚುಲಿ ಅಮಾವಾಸ್ಯೆ ದಿನವೇ ಒಂದು ಸಲ ನಂದು ಫೋನ್ ಬಿದ್ದು ಫುಲ್ ಗ್ಲಾಸ್ ಪೀಸ್ ಎಲ್ಲ ಡ್ಯಾಮೇಜ್ ಆಯಿತು. ಸೊ ಅದನ್ನು ರಿಪೇರ್ ಮಾಡಿಸ್ಕೊಂಡೆ, ಮತ್ತೆ ಇನ್ನೊಂದು ಸಲ ಆಯಿತು. ನಿನ್ನೆ ನೋಡಿದ್ರೆ ನಂದು ಉಂಗ್ರದ್ದು ಆ ಥರ ಕಟ್ಟಾಯಿತು, ತೋರಿಸ್ತೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಇದೇನೆ ಆಮೇದು ನಾನು ಯಾವಾಗಲೂ ವೇರ್ ಮಾಡ್ತಾ ಇದ್ನಲ್ಲ, ಅಂದರೆ ನಾನು ಇದು ತುಂಬ ಇಷ್ಟಪಟ್ಟು ತೊಗೊಂಡು ನಾನು ಬಂಡಿ ಮಹಾಕಾಳಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ. ಬಿಕಾಸ್ ಯಾವಾಗಲೂ ಅಷ್ಟೇ ನಮಗೆ ಯಾವ್ದಾರ ಒಂದು ಚೆನ್ನಾಗಿ ಬರುತ್ತೆ ಅಂದಾಗ, ಏನಾರ ಒಂದು ಗೋಲ್ಡ್ ತೊಗೊಂಡಿದ್ದಾಗ ಅದೇನಾಗುತ್ತೆ ಅಂದರೆ, ದೃಷ್ಟಿ ಥರ ಏನಾರ ಆದಾಗ ಸಡನ್ನಾಗಿ ನಮ್ಮದು ಫೇವ್ರೇಟ್ ಥಿಂಗ್ಸ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ, ಓಕೆನಾ? ಸೊ ನಿನ್ನೆ ಬೆಳಗ್ಗೆನೇ ನನಗೆ ಇದು ಕಟ್ಟಾಯಿತು. ಇಲ್ಲಿ ನೋಡಿ, ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ, ಫುಲ್ ಕಟ್ಟಾಗ್ಬಿಟ್ಟಿದೆ ಇದು, ಈ ಒಂದು ಆಮೇದು ರಿಂಗ್, ಆಯಿತಾ? KDM ಗೋಲ್ಡಲ್ಲಿ ತುಂಬ ವರ್ಷ ಆಗಿತ್ತು ಇದನ್ನು ಮಾಡಿಸಿ. ಮತ್ತು ಇದು ರಿಪೇರ್ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾರ ತೊಗೋತೀನಿ. ಬಟ್ ನಿಮಗೆ ಹೇಳ್ತಾ ಇರೋದು ನಾನು ಯಾವ್ಯಾವ ಥರ ಆಗುತ್ತೆ ಅಂತ. ಸೊ ಕೆಲವ್ರು ನಂಬಿ ಬಿಟ್ಟರೆ ಬಿಡಿ, ಐ ಡೋಂಟ್ ಕೇರ್. ಬಿಕಾಸ್ ನಾನು ಹೇಳ್ತೀನಿ ಏನಕ್ಕೆ ಆ ಥರ ಎಲ್ಲ ಆಗುತ್ತೆ ಅಂತ. ಒಂದು ಸಲ ನನಗೆ ರೇಷ್ಮೆ ಸ್ಯಾರಿ ಉಟ್ಟಿದೆ, ಓಕೆ? ನಾನು ಒಂದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಯಾವ್ಯಾವ ಥರ ಆಗುತ್ತೆ ಅಂತ. ಸೊ ಚೆನ್ನಾಗಿರೋ ರೇಷ್ಮೆ ಸ್ಯಾರಿ ಇಟ್ಕೊಂಡು ನಾನು ಚೆನ್ನಾಗಿ ರೆಡಿಯಾಗಿದ್ದೆ ಅವತ್ತು, ಒಡವೆಗಳೆಲ್ಲ ಹಾಕೊಂಡು, ಓಕೆನಾ? ಸೊ ಅವಾಗ ಏನಾಯಿತು ಅಂದರೆ, ನಮ್ಮ ಮನೆಗೆ ಒಬ್ಬರು ಕಝಿನ್ ಆ ಥರ ಬಂದರು. ಸೊ ನೋಡಿದ ತಕ್ಷಣ ನಂದು ತುಂಬ ಇಷ್ಟ ಆಯಿತು. ಅಯ್ಯೋ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಸ್ಯಾರಿಯೆಲ್ಲ ಎಷ್ಟು ಚೆನ್ನಾಗಿದೆ ತೇಜು, ಹಾಗೆ ಹೀಗೆ ಅಂತ. ಸೊ ನೀವು ಬಿಲೀವ್ ಮಾಡೋಕ್ಕಲ್ಲ, ನಾನು ದೇವ್ರ ಮುಂದೆ ಕೂತ್ಕೊಂಡು ಹಿಂಗೆ ಬತ್ತಿ ಹಿಂಗೆ ದೀಪ ಹಚ್ಚೋದಕ್ಕೂ ಯಾವತ್ತೂ ಆಗದಿರೋದು ಕಡ್ಡಿ ಹೆಂಗಾರ ಮೇಲೆ ಎಗ್ರದ್ದು ನೋಡಿದ್ದೀರಾ, ಮೇಲ್ಗಡೆ ಹಿಂಗೆ ಜಂಪ್ ಹೊಡೆದು ಹೋಗಿ ನನ್ನ ಸ್ಯಾರಿ, ಹೊಸ ಸ್ಯಾರಿ ತೂತ ಮಾಡಾಕ್ತು, ಫುಲ್ಲು ಹೋಯ್ತು, ವೇಸ್ಟ್ ಆಯಿತು. ಸೊ ಆ ಥರ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಸೊ ಬನ್ನಿ, ಇದನ್ನೆಲ್ಲ ಹೇಳ್ತಾ ಕೂತ್ರೆ ದೊಡ್ಡ ಸ್ಟೋರಿನೇ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಒಂದು ಪರ್ಸ್ನಲ್ ಸ್ಯಾರೀಸ್ ಕಲೆಕ್ಷನ್ನ ತೋರಿಸ್ತೀನಿ. ಸೊ ನೆನ್ನೆನೂ ಹೋಗ್ಬಿಟ್ಟು ನಾನು ನನ್ನ ಫೋನ್ನ ರಿಪೇರ್ ಮಾಡಿಸ್ಕೊಂಬಂದೆ. ಅದು
ಫಸ್ಟ್ ಏನಾಗಿತ್ತು ಅಂದರೆ ಫುಲ್ ಲೈಟ್ ಶೇಡ್ ಥರ ಇತ್ತು, ಇವಾಗ ಒಂದು ಸ್ವಲ್ಪ ಎಲ್ ಇ ಡಿ ಥರ ಹಾಕ್ಸ್ಕೊಂಡಿರೋದಕ್ಕೆ ಜಾಸ್ತಿ ಬ್ರೈಟ್ ಆಗೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ಬೇರೆ ಮಾಡ್ತಾ ಇದ್ದೀನಿ ಅದರಲ್ಲಿ. ಸೊ ಇಟ್ಸ್ ಓಕೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಜಾಸ್ತಿ ವೇಸ್ಟ್ ಮಾಡಲ್ಲ ಟೈಮ್ನ. ಸೊ ನಾನೆಲ್ಲ ತೋರಿಸ್ತೀನಿ ಇವಾಗ ಡೀಟೇಲಾಗಿ. ಸೊ ಹೋಪ್ ಗೌತಮಿ ಅವ್ರಿಗೆ ಇದು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಆ ಥರ ನಂದು ಫೋಟೋನು ಹಾಕಿರ್ತೀನಿ, ಬೇಕಾದ್ರೆ ನಂದು ಕೆಂಪರಳ್ದು ಫೋಟೋ ಹಾಕಿರ್ತೀನಿ, ನಂದು ಲೋಗೋ, ನಂದು ಚಾನಲ್ದು ಲೋಗೋನಲ್ಲಿ ನಾನು ಕೆಂಪು ಓಲೆ ಹಿಂಗೆ ಇಟ್ಕೊಂಡಿದ್ದೀನಲ್ಲ, ಸೊ ಅದು ನನ್ನದೇ ಓಲೆ ಆಯಿತಾ. ಅಂದರೆ ನಾನು ಆಚಾರಿ ಕೈಲಿ ಕೊಟ್ಟು ಪಿಂಟ್ರೆಸ್ಟಲ್ಲಿ ಡಿಸೈನ್ ನೋಡಿದೆ, ಆಚಾರಿ ಕೈಲಿ ಕೊಟ್ಟು ನಾನು ಚಿನ್ನದಲ್ಲಿ ಮಾಡಿಸ್ಕೊಂಡಿರುವಂಥ ಓಲೆ. ಆ ಫೋಟೋನ ಹೋಗ್ತೀನಿ ಇದ್ರಲ್ಲಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆ ಥರನೇ ನನಗೆ ಯಾವುದು ಇಷ್ಟ ಆಗುತ್ತೋ ನಾನು ಆಚಾರಿ ಕೈಲಿ, ನಾನು ತುಂಬ ನಂದು ಓಲೆಗಳೆಲ್ಲ ಆಚಾರಿ ಕೈಲೇ ಮಾಡಿಸೋದು, ಓಕೆನಾ. ಸೊ ಮೈಸೂರಲ್ಲಿದ್ದಾರೆ ಅವರು, ಸೊ ಅವ್ರ ಹತ್ರನೇ ಮಾಡಿಸ್ಕೊಳ್ತಾ ಇರ್ತೀನಿ. ಸೊ ಆ ಚೋಕರ್ ನಂಗೆ ಇಷ್ಟ ಆಯಿತು, ಅದೇ ಥರ ಮಾಡಿಸ್ಕೊಂಡೆ. ಅದರಲ್ಲೇನು ಒಂದು ವಾರದಲ್ಲೇ ಅವ್ರು ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಅವ್ರಿಗೆ ಇದನ್ನು ಮಾಡಬೇಕು ಅಂತಲ್ಲ, ತುಂಬ ಜನಕ್ಕೆ ಡೌಟ್ ಇರುತ್ತೆ, ಇವಾಗೆಲ್ಲ ನಕ್ಷಿ ಪ್ಯಾಟ್ರನ್ನು ಬೆಳ್ಳಿನಲ್ಲಿ ಬರೋ ಚಿನ್ನದಲ್ಲಿ ಬರದೇ ಇರುತ್ತಾ? ಎಲ್ಲ ಚಿನ್ನದ ಥರ ಕಾಣೋದೇ ಬೆಳ್ಳಿನಲ್ಲಿ ಇವಾಗ ಮಾಡ್ತಾ ಇರೋದು. ಸೊ ಪ್ಯಾಟ್ರನ್ ಎಲ್ಲ ಸೇಮ್ ಇರುತ್ತೆ, ಅದು ಮುತ್ತಿಂದ್ರಲ್ಲಿ ಬರೋ ಮಧ್ಯದಲ್ಲಿ ಪೆಂಡೆಂಟ್ಸು ಆಲ್ಮೋಸ್ಟ್ ಚಿನ್ನದಲ್ಲೂ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಥರ ಚಿನ್ನದ್ದೆಲ್ಲ ತೊಗೊಂಡು ಬೆಳ್ಳಿನಲ್ಲಿ ಮಾಡ್ತಾರೆ. ಸೊ ಅದೆಲ್ಲ ನಾವು ಇದು ಮಾಡ್ಕೊಂಡು ಕೂತ್ರೆ ಆಗಲ್ಲ. ಸೊ ಆ ಥರ ಹೇಳ್ತಾ ಇರೋದು. ಸೊ ಹಂಗೆ ನಂದು ರಿಂಗ್ ನಿನ್ನೆ ಕಟ್ಟಾಯಿತು. ಸೊ ಮನೇಲೂ ಪ್ರೆಷರ್ ಇತ್ತು ವಿಡಿಯೋ ಡಿಲೀಟ್ ಮಾಡು ಅಂತ, ಸೊ ಅದಕ್ಕೆ ಮಾಡಿದೆ. ಇಲ್ಲಾಂದರೆ ನಂದು ತುಂಬ ಇಷ್ಟೊತ್ತಿಗೆ ರೀಚ್ ಜಾಸ್ತಿಯಾಗಿ ವೈರಲ್ ಆಗೋ ಚಾನ್ಸ್ ಇತ್ತು. ಬಟ್ ಪರವಾಗಿಲ್ಲ, ನಾನು ಈ ಥರನೇ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಇದು ನೋಡಿ ನಮ್ಮ ಅಜ್ಜಿ ಇದು ಆಯಿತಾ. ಇದು ಆ್ಯಕ್ಚುಲಿ ಫಸ್ಟು ನಮ್ಮ ಅಮ್ಮಂಗೆ ಕೊಟ್ಟರು, ಆಮೇಲೆ ನಮ್ಮ ಅಮ್ಮ ನನಗೆ ಕೊಟ್ಟಿದ್ದಾರೆ. ಇದೆಲ್ಲ ಪ್ಯೂರ್ ಬೆಳ್ಳಿ ಜರಿ ಬರುತ್ತೆ, ತುಂಬ ವರ್ಷದಲ್ವಾ, ಒಂದು 30 ಇಯರ್ಸ್ ಬ್ಯಾಕ್ ಅಂತ ಲೆಕ್ಕ ಹಾಕೊಳ್ಳಿ. ನಮ್ಮ ಅಜ್ಜಿ ಕಾಲದ್ದು ಅಂದರೆ ತುಂಬ ಹಳೆಯ ಸ್ಯಾರಿ ಇದು. ಸೊ ಇದೆಲ್ಲ ಬೆಳ್ಳಿ ಜೇರಿನಲ್ಲಿರುತ್ತೆ, ಪ್ಯೂರ್ ಆಗಿದೆ. ಸೊ ಇದನ್ನು ಸುಮ್ಮನೆ ಹಾಗೆ ಇಟ್ಕೊಂಡು ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ, ಫುಲ್ ಪ್ಯೂರ್ ಬೆಳ್ಳಿ ಜರಿನಲ್ಲಿರುತ್ತೆ. ಇದು ಪ್ಯೂರ್ ಮೈಸೂರು ಸಿಲ್ಕ್, ಇದು KSIC ಅಂದರೆ ಮೈಸೂರಲ್ಲಿ ಇದೆಯಲ್ಲ, ಸೊ ಅವಾಗ ಅಲ್ಲಿ ತಗೊಂಡಿರುವಂತಹ ಸ್ಯಾರಿ ಅದು. ಅದಕ್ಕೆ ನಾನು ಬ್ಲೌಸು ಈ ಥರ ಮಾಡ್ಕೊಂಡಿದ್ದೀನಿ, ಪಫ್ ಥರ ಬಂದು ಈ ಥರ ಒಂದು ಸ್ವಲ್ಪ ಎಲ್ಬೋ ಲೆಂತಲ್ಲಿದೆ. ಸೊ ನೋಡಿ ಈ ಥರ ಬರುತ್ತೆ. ಅದಕ್ಕೆ ಒಂದು ಬೆಲ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಮ್ಮ ಅಜ್ಜಿದು ಸ್ಯಾರಿನ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಒಂದು 30 ಇಯರ್ಸ್ ಮೇಲ್ಗಡೆ ಹಳೆ ಸೀರೆ, ಓಕೆನಾ. ಸೊ ಅದನ್ನು ನಾವು ಟ್ರೆಂಡಿಯಾಗಿ ಯಾವ ಥರ ನಾವು ಕಾಣಿಸಂಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಇದಕ್ಕೆ ಏನು ಮಾಡಿದೆ ಅಂದರೆ, ಪಿಂಕ್ ಕಲರ್ ನೋಡಿ, ಈ ಥರ ಒಂದು ಶೈನಿಂಗ್ದು ಬ್ಲೌಸು ತೊಗೊಂಡೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಲ್ಲಿ ಮುಸ್ಲಿಮ್ ಶಾಪ್ಸ್ ಇರುತ್ತಲ್ಲ, ಸೊ ಅಲ್ಲಿ ಹೋಲ್ಸೇಲ್ ಅಂಗಡಿನಲ್ಲಿ ಒಂದು, ಆ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಸೊ ಕಟ್ ಪೀಸ್ಗಳ ಥರ ನಿಮಗೆ ಸಿಗುತ್ತೆ, ಈ ಥರ ಶೈನಿಂಗ್ದೆಲ್ಲ ತುಂಬ ಚೆನ್ನಾಗಿರೋದು. ಇದೆಲ್ಲ ಆ್ಯಕ್ಚುಲಿ ಹಂಗೆ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇದೆ, 800 ರುಪೀಸ್ ಆ ಥರ ಇರುತ್ತೆ. ಅವರು ಸಿಂಗಲ್ದು ಕಟ್ ಪೀಸ್ ಥರ ಮಿಕ್ಕಿರೋದು ಇಟ್ಟಿರ್ತಾರಲ್ಲ, ಸೊ ಅಲ್ಲಿ ನನಗಿಷ್ಟ ಆಯ್ತು ಇದು ಒಂಥರ ಪಿಂಕ್ ಕಲರ್. ಸೊ ಇದಕ್ಕೆ ಈ ಥರ ನಾನು ಮ್ಯಾಚ್ ಮಾಡಿಕೊಂಡೆ. ನೋಡಿ ಈ ಥರ ಫುಲ್ ಶೈನಿಂಗ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ. ಆ್ಯಕ್ಚುಲಿ ನಾನು ಸರಿಯಾಗಿ ಬಿಟ್ಟಿಲ್ಲ, ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಈ ಥರ ಪಫ್ ಸ್ಲೀವ್ಸ್ದು ನಾನು ಕೊಡಿಸ್ಬಿಟ್ಟು ಈ ಥರ ಮಾಡಿರೋದು. ಅಂದರೆ ಎಲ್ಬೋ ಲೆಂತ್ ಇಲ್ಲಿವರೆಗೂ ಬರುತ್ತೆ ಅಂದ್ಕೊಳ್ಳಿ, ನೋಡಿ ಕೈ ಇಲ್ಲಿವರೆಗೂ ಬರುತ್ತೆ. ಸೊ ಆ ಥರ ಮಾಡಿ ಒಂದು ಬೆಲ್ಟ್ ಇಡ್ಸಿದ್ದೀನಿ, ಯಾಕೆಂದರೆ ಒಂದು ಸ್ವಲ್ಪ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ತುಂಬ ಸಿಂಪಲ್ ಆಗಿರುತ್ತಲ್ವ. ಸೊ ಈ ಥರ ನಾವು ಮಾಡಿದಾಗ ಏನು ಅಂದರೆ ಒಂದು ಸ್ವಲ್ಪ ಟ್ರೆಂಡಿಯಾಗಿ ಕಾಣ್ತೀವಿ ನಾವು. ಸೊ ಅದಕ್ಕೋಸ್ಕರ ಈ ಥರ ಮಾಡಿಸ್ಕೊಂಡೆ. ಸೊ ಈ ಥರ ಒಂದು ಶೈನಿಂಗ್ ಬ್ಲೌಸಲ್ಲಿ ನಾನು ಈ ಥರ ಒಂದು ಬೆಲ್ಟ್, ಓಕೆನಾ. ಸೊ ಈ ಥರ ಮಾಡಿ ನಾನು ವೇರ್ ಮಾಡಿರೋದು. ಸೊ ಸೆರ್ಗೆಲ್ಲ ಇದು ನೋಡಿ ಈ ಥರ ಬರುತ್ತೆ, ಕಡ್ಡಿ ಬಾರ್ಡರ್ ಥರ. ಅವಾಗೆಲ್ಲ ಈಗೇನೇ ಅಲ್ವಾ ಬರ್ತಾ ಇದ್ದಿದ್ದು. ನಾನು ಕುಚ್ಚು ಏನೂ ಹಾಕ್ಸಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ನಮ್ಮ ಅಜ್ಜಿದು ಗುರುತುಗೋಸ್ಕರ. ಸೊ ಹಾಕಿಸ್ತೀನಿ. ಸೊ ಆ ಥರ ನೋಡಿ ಈ ಥರ ಫುಲ್ ಪ್ಯೂರ್ ಇರುತ್ತೆ. ಇದು ಎಲ್ಲ ಬೆಳ್ಳಿ ಜರಿ ಥರ ಬರುತ್ತೆ, ಬೆಳ್ಳಿ ಜರಿನಲ್ಲಿ. ಸೊ ಆ ಥರ ಫ್ರೆಂಡ್ಸ್. ಸೊ ಇದನ್ನೇನು ಗೊತ್ತಾ, ಹಳೆಯದು ರೇಷ್ಮೆ ಸ್ಯಾರೀಸ್ ಅಂದರೆ ಅಜ್ಜಿ ಕಾಲದ ಯಾವ್ದಾರ ಇರುತ್ತಲ್ಲ, ಸೊ ಅದಕ್ಕೆ ಈ ಥರ ನೀವು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಟ್ರೆಂಡಿಯಾಗಿ ಕಾಣಿಸುತ್ತೆ ಈ ಥರ ಬ್ಲೌಸ್ ಎಲ್ಲ. ಬೇರೆ ನನಗೆ ವರ್ಕ್ ಮಾಡಿಸೋದಕ್ಕಿಂತ ಈ ಥರ ನನಗೆ ಇಷ್ಟ ಆಯಿತು ಕಾನ್ಸೆಪ್ಟು. ಸೊ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡೆ ನಾನು. ಪಿಂಕಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ನೋಡಿ ಇದೆಲ್ಲ ಒಂಥರ ಶೈನಿಂಗ್ ಇರೋದ್ರಿಂದ, ಒಂದು ನಿಮಿಷ ತೋರಿಸ್ತೀನಿ ನೋಡಿ, ಶೈನಿಂಗ್ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಯೂಟಾಗೂ ಇದೆ.
ಸೊ ಆ ಥರ ಆಯಿತಾ. ಸೊ ಶೈನಿಂಗ್ ಬ್ಲೌಸ್ ಇದಕ್ಕೆ ಈ ಥರ ನೋಡಿ ಬೆಲ್ಟ್ ಈ ಥರ. ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ ಒಂದು ಸ್ವಲ್ಪ ಲುಕ್ ಚೇಂಜ್ ಆಗಿ ಕಾಣಿಸುತ್ತೆ, ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಫಂಕ್ಷನ್ಸ್ ವೇರ್ಗೆಲ್ಲ ಮಾಡ್ಬೋದು. ಸೊ ಇನ್ನೊಂದು ಸ್ಯಾರಿ ಇದೆ ತೋರಿಸ್ತೀನಿ ಬನ್ನಿ, ಹಾಗೆ ಕ್ರೇಪ್ ಸಿಲ್ಕ್ ನಂದು. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯ ಒಂದು ಗೃಹ ಪ್ರವೇಶದಲ್ಲಿ ನಾನು ತೊಗೊಂಡಿದ್ದು ಮೈಸೂರು ಕ್ರೇಪ್ ಸಿಲ್ಕ್ಸು. ಇದು ನಾನು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಸೊ 13,000 ಅಂತ ಅಂದರು. ಸೊ ಆಫ್ಟರ್ ಡಿಸ್ಕೌಂಟು ನನಗೆ 11,300 ಸಿಕ್ತು, ಅಂದರೆ ಆಲ್ಮೋಸ್ಟ್ ಒಂದು 12,000 ಅರೌಂಡಲ್ಲಿ ಸಿಕ್ತು. ಸೊ ತುಂಬ ಚೆನ್ನಾಗಿದೆ, ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದು. ಸೊ ನೋಡಿ ಈ ಥರ ಬ್ಲೌಸ್ ಈ ಥರ ಮಾಡಿಸ್ಕೊಂಡಿದ್ದೀನಿ ನಾನು, ವಿ ಶೇಪಲ್ಲಿ ಹಿಂಗೆ ಕಾಣಲಿ ಅಂತ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಮೈಸೂರು ಸಿಲ್ಕ್ಸ್ ಸ್ಯಾರಿಗೆ ನಾವು ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸ್ಬಾರ್ದು, ಬಿಕಾಸ್ ಬೇಗ ಹಾಳಾಗ್ಬಿಡುತ್ತೆ. ಎಲ್ಲ ದಾರಗಳೆಲ್ಲ ನೂಲು ಅಂತಾರೆ ನೋಡಿ, ಸೊ ಅದೆಲ್ಲ ಬೇಗ ಬಿಟ್ಕೊಳ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಥ್ರೆಡ್ ಎಂಬ್ರಾಯ್ಡ್ರಿನಲ್ಲೇ ಒಂದು ಸ್ವಲ್ಪ ನೋಡಿ ಚೆನ್ನಾಗಿ ಮಾಡಿಸಿದ್ದೀನಿ. ಸೊ ಇದೆಷ್ಟು ನಾನು ಕೊಟ್ಟೆ ಅಂದರೆ ಒಂದು 1,400 ರುಪೀಸ್ವರೆಗೂ ಚಾರ್ಜ್ ಮಾಡಿದ್ರು, ಅಲ್ಲೇ ಬೊಟಿಕಲ್ಲಿ ಮಾಡಿಸಿರೋದು ನಾನಿದು. ಸೊ ನೋಡಿ ಎಲ್ಲ ಹಿಂಗೆ ಆಫ್ ಆ್ಯಂಡ್ ಆಫ್ ಥರ ಬರುತ್ತೆ ಸ್ಯಾರಿ ಫುಲ್ಲು. ಆಮೇಲೆ ಇದು ನೋಡಿ ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಥರ ಬರುತ್ತೆ ಪಲ್ಲು, ತುಂಬ ರಿಚ್ ಲುಕ್ ಇದೆ, ಒಂಥರ ಆಫ್ ಆ್ಯಂಡ್ ಆಫ್. ಅರ್ಧ ನೋಡಿ, ಅರ್ಧ ಪಿಂಕ್ ಬರುತ್ತೆ ಮತ್ತು ಅರ್ಧ ಇದು ಈ ಥರ ಬಂದಿದೆ ನನ್ನದು ಸ್ಯಾರಿ. ಸೊ ಆ ಥರ ಓಕೆನಾ. ಸೊ ಇನ್ನು ನಾನು ಟ್ರೈಪಾಡ್ ತೊಗೊಂಡಿಲ್ಲ, ನಾನು ಮಾನಿಟೈಸ್ ಆದಮೇಲೆ ತೊಗೋಣ ಅಂತ ಸುಮ್ಮನೆ ಇದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ತೊಗೋತೀನಿ, ಅವಾಗ ಡೀಟೇಲಾಗಿ ತೋರಿಸ್ಬೋದು. ಸೊ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಫ್ರೆಂಡ್ಸ್. ಸೊ ಪಿಂಕ್ಗೆ ಒಂಥರ ಸ್ನಫ್ ಕಲರ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಅದಕ್ಕೆ ನೋಡಿ ಈ ಥರ ಆಫ್ ಆ್ಯಂಡ್ ಆಫ್ ಹಿಂಗೆ ಬರುತ್ತೆ. ಸೊ ನಂದು ಇದೆಲ್ಲ ನೋಡಿ ಸ್ಯಾರಿದು, ಒಂದು ನಿಮಿಷ ಇರಿ ತೋರಿಸ್ತೀನಿ. ಸೊ ಆಫ್ ಆ್ಯಂಡ್ ಆಫ್ ಈ ಥರ ಬರುತ್ತೆ. ಸೊ ಆಲ್ಮೋಸ್ಟ್ ಒಂಥರ ಚೆನ್ನಾಗಿ ಕಾಣಿಸುವಂತಹ ಸ್ಯಾರಿ ಮೈಸೂರು ಸಿಲ್ಕ್ದು. ಸೊ ಮತ್ತು ಇವಾಗ ಬರೀ ಹಾಗೆ ಸ್ಯಾರೀಸ್ನ ತೋರಿಸ್ಕೊಂಡು ಬರ್ತೀನಿ, ಬಿಕಾಸ್ ಅದು ನಾನು ಮೈಸೂರಲ್ಲಿ ಶೂಟ್ ಮಾಡಿರೋದ್ರಿಂದ ನಾನು ಈಗೆಲ್ಲ ಇಟ್ಕೊಂಡು ತೋರ್ಸೋಕ್ಕಾಗಿಲ್ಲ. ನಮ್ಮಮ್ಮ ಮನೆಗೆ ಹೋದಾಗ ಶೂಟ್ ಮಾಡಿದ್ದೆ. ಸೊ ಆ ಪ್ಯೂರ್ ಮೈಸೂರು ಸಿಲ್ಕ್ KSIC ಅದ್ರ ಬಾಕ್ಸ್ ಸಮೇತ ತೋರಿಸ್ತೀನಿ ಹೊಸ ಅದು, ಓಕೆನಾ. ಸೊ ಬನ್ನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತೀನಿ ನಿಮಗೆ ನನ್ನ ಒಂದು KSICನಲ್ಲಿ ತೊಗೊಂಡಿರುವಂತಹ ಹೊಸ ಸೀರೆನೇ ತೋರಿಸ್ತಾ ಇದ್ದೀನಿ ಬನ್ನಿ. ಸೊ ನಾನು ಮೈಸೂರಲ್ಲಿರುವ KSIC ಇದು ಅಲ್ಲಿಂದ ತೊಗೊಂಬಂದಿರೋದನ್ನೇ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ಸಿಲ್ಕ್ ಮಾರ್ಕ್ದು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ನಮಗೆ. ಆಮೇಲೆ ಇದರಲ್ಲಿ ಪರ್ಟಿಕ್ಯುಲರ್ ನಂಬರು ಇರುತ್ತೆ ನಮ್ಮದು ಸ್ಯಾರಿಗೆ. ಸೊ ಇದೆಷ್ಟಾಯಿತು ಅಂದರೆ ಒಂದು ಅಪ್ ಟು ಒಂದು 23,000ವರೆಗೂ ಬರುತ್ತೆ. ಒಂಥರ ಪಿಕಾಕ್ ಬ್ಲೂ ಥರ ಇದೆ ಇದು. ಸೊ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಸೊ 2 ಕಡ್ಡಿ ಬಾರ್ಡರ್ ಥರ ಬಂದಿದೆ. ಇಲ್ಲಿ ನೋಡಿ ನಂಬರು ಕೊಟ್ಟಿರ್ತಾರೆ, ಅದು ಪ್ಯೂರ್ ಸಿಲ್ಕ್ಗೆ ಮಾತ್ರ ಈ ಥರ ನಂಬರು ಕೊಡೋದವರು. ಸೊ ಆ ಥರ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಮೈಸೂರು ಸಿಲ್ಕ್ದು ಹಾಕಿದಾಗ ನಾವು ಬ್ಲೌಸು ಅದರಲ್ಲಿ ಬರಲ್ಲ, ಅದು ವಿತ್ ಬ್ಲೌಸ್ ಬರಲ್ಲ ಪ್ಯೂರ್ ಸಿಲ್ಕಲ್ಲಿ ನಾನು ಹೇಳೋದು. ನಾನು ಕ್ರೇಪ್ ಸಿಲ್ಕ್ ತೋರಿಸಿದ್ನಲ್ಲ 13,000 ಅಂತ ಒಂದು ತೋರಿಸಿದ್ನಲ್ಲ ಸುದರ್ಶನ್ ಸಿಲ್ಕ್ಸು. ಸೊ ಅದು ಕ್ರೇಪ್ ಮಿಕ್ಸ್ ಸಿಲ್ಕ್ ಆಗಿರೋದ್ರಿಂದ, ಕ್ರೇಪ್ ಮೈಸೂರು ಸಿಲ್ಕ್ ಆಗಿರೋದ್ರಿಂದ ಅದರಲ್ಲಿ ಬ್ಲೌಸ್ ಬರುತ್ತೆ. ಬಟ್ ಈ ಥರ ಒಂದು ಸ್ಯಾರಿನಲ್ಲಿ ಬ್ಲೌಸ್ ಬರಲ್ಲ, ಅದು ನಾವು ಸಪ್ರೇಟಾಗಿ ಹಾಕೋಬೇಕಾಗತ್ತೆ. ಸೊ ಏನಾರು ಕಾಂಬಿನೇಷನ್ ಥರ ಮಾಡಿ ಹಾಕೋಬೋದು. ಸೊ ಇನ್ನೊಂದು ಸ್ಯಾರಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗೆಯೇ. ಸೊ ಇದು ನಂದು ರೆಡ್ ಕಲರ್ ಸ್ಯಾರಿ, ಓಕೆನಾ. ಸೊ ರೆಡ್ ಕಲರಲ್ಲಿ ಗೋಲ್ಡನ್ದು ಇದು ಬಂದಿದೆ, ತುಂಬಾ ಚೆನ್ನಾಗಿದೆ. ಇದೊಂಥರ ಹೊಸ ಟೈಪ್ ಡಿಸೈನ್ ಬಂದಿತ್ತು. ಸೊ ಇದೂ ಅಷ್ಟೇ KSIC ಮೈಸೂರು ಇದರಲ್ಲೇ ತೊಗೊಂಡಿದ್ದು. ಫ್ಯಾಕ್ಟ್ರಿ ಔಟ್ಲೆಟ್ ಬರುತ್ತೆ ನೋಡಿ, ಅಲ್ಲೇ ಹೋಗಿ ಪರ್ಚೇಸ್ ಮಾಡಿದ್ದು. ಮೈಸೂರು ಸ್ಯಾಂಡಲ್ ಸೋಪ್ದೆಲ್ಲ ಬರುತ್ತಲ್ಲ ಆ ಕಡೆನೇ KSICದು ಬರುತ್ತೆ. ಸೊ ಅಲ್ಲಿ ತೊಗೊಂಡಿರೋದು. ಸೊ ನೋಡಿ ಇದು ಒಂಥರ ಬುಟ್ಟಾಸ್ ಥರ ಬಂದಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಸೆರಗೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಕಡ್ಡಿ ಬಾರ್ಡರ್ ಥರ ನೋಡಿ ಈ ಥರ ಬಂದಿದೆ. ಸೊ ಈ ಸೀರೆಗೂ ಅಷ್ಟೇ ಬ್ಲೌಸ್ ಬರಲ್ಲ. ಸೊ ನಾನು ಇದಕ್ಕೆ ಬೇರೆ ಥರ ಬ್ಲೌಸ್ ನಿಮಗೆ ತೋರಿಸ್ತೀನಿ, ಹಾಗೇ ಬೇರೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಅದರಲ್ಲಿ ನಂಬರು ಕೊಟ್ಟಿರ್ತಾರೆ. ಸೊ ಈ ಪ್ರತಿಯೊಂದು ಸ್ಯಾರಿಗೂ ಅಷ್ಟೇ ಬೇರೆ ಬೇರೆ ನಂಬರ್ಸಲ್ಲಿರುತ್ತೆ ಅದು. ಸೊ ಪ್ಯೂರ್ ಸಿಲ್ಕ್ಗೆ ಮಾತ್ರ ಆ ಥರ ಬರೋದು. ಇದು ಒಂದು 23,500ವರೆಗೂ ಬಂತು. ಸೊ 23,500ವರೆಗೂ ಪೇ ಮಾಡಿದ್ದೀವಿ.
ಏನು ಅಂದರೆ ಒಂದು ಸ್ವಲ್ಪ ಪ್ಯೂರ್ ಆಗಿರುತ್ತೆ, ವೇರ್ ಮಾಡಿದಾಗಂತೂ ಸಖತ್ ಲೈಟಾಗಿ ಫೀಲ್ ಮಾಡ್ತೀವಿ ನಾವು. ತುಂಬ ಲೈಟ್ ವೆಯ್ಟಲ್ಲಿರೋದ್ರಿಂದ ತುಂಬಾ ಟ್ರೆಂಡಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಬ್ಲೌಸ್ ನೋಡಿ ಈ ಥರ ಮಾಡಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿರೋದು, ಬಿಕಾಸ್ ಅದು ಅದರಲ್ಲಿ ಬ್ಲೌಸ್ ಇರಲಿಲ್ಲ ಅಲ್ವಾ. ಸೊ ಕಾಟನ್ ಸಿಲ್ಕಲ್ಲಿ ತೊಗೊಂಡು ಈ ಥರ ಮಾಡಿಸ್ಕೊಂಡಿರೋದು. ಸೊ ಇದನ್ನು ಅಷ್ಟೇ ಮೈಸೂರಲ್ಲಿ ಬೊಟಿಕ್ ಅಲ್ಲೇ ಇದು ಮಾಡಿರೋದು. ಮೈಸೂರಲ್ಲಿರುವ ಬೊಟಿಕಲ್ಲಿ ನಾನು ಸ್ಟಿಚ್ ಮಾಡಿಸಿ ಆ ಥರ ಮಾಡಿರೋದು. ಅಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಇದು ಅರೌಂಡು ಒಂದು 3,500 ಚಾರ್ಜ್ ಮಾಡಿದ್ರು, ಬಿಕಾಸ್ ಮುಂದೆ ಅವರು ಕಪ್ ಇದೆಲ್ಲ ಇಟ್ಟಿದ್ದಾರಲ್ವಾ, ಸೊ ಅದಕ್ಕೋಸ್ಕರ. ಆಮೇಲೆ ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಕೆಲವುದು ಇದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಬ್ಲೌಸು ಬೊಟಿಕ್ಸಲ್ಲಿ ಜಾಸ್ತಿನೇ, ನಿಮ್ಗೆ ಗೊತ್ತಿದೆ ಅಲ್ಲ, ಟೀಲರ್ ಶಾಪ್ಗೂ ಬೊಟಿಕಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನಾ ಇನ್ನೊಂದು ಏನು ಮಾಡಿದೆ ಅಂದರೆ ಅಮೆಝಾನಲ್ಲಿ ತೊಗೊಂಡಿರೋದು. ಅದೆಲ್ಲ ಗೊತ್ತಿಲ್ಲ ನಾನು ಯಾವ ಟೈಮಲ್ಲಿ ತೊಗೊಂಡೆ ಅಂತ, ಅಂದರೆ ಅದ್ರದ್ದು ಇದೆಲ್ಲ ಕೇಳಬೇಡಿ, ಕೋಡೆಲ್ಲ ನನಗೂ ಮರ್ತೋಗಿದ್ದೀನಿ. ಸೊ ಅದು ಜಸ್ಟ್ ನಾನು ಅದಕ್ಕೆ ಮ್ಯಾಚ್ ಆಗಂಗೆ ಸುಮ್ಮನೆ 2 ಥರ ಬ್ಲೌಸನ್ನು ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇರೋದು, ಓಕೆನಾ. ಸೊ ಬನ್ನಿ ಇನ್ನೊಂದು ಸ್ಯಾರಿ ತೋರಿಸ್ತೀನಿ, ಗ್ರೀನ್ ಕಲರ್ದು. ಇದು ಮೈಸೂರು ಸಿಲ್ಕ್ ಸ್ಯಾರಿನೇ. ಇದು ಆ್ಯಕ್ಚುಲಿ ಯಾರೋ ಗಿಫ್ಟ್ ಮಾಡಿರೋದು, ಸೊ ಅದರಿಂದ ಎಷ್ಟು ಪ್ರೈಸ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ, ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಮೈಸೂರು ಸಿಲ್ಕ್ದು. ಸೊ ನೋಡಿ ಇದನ್ನು ಅಷ್ಟೇ ಕಡ್ಡಿ ಬಾರ್ಡರ್ ಬಂದಿದೆ, ಒಂಥರ ಗ್ರೀನ್ ಕಲರು, ಪಿಸ್ತಾ ಗ್ರೀನ್ಗಿಂತ ಒಂಚೂರು ಡಾರ್ಕ್ ಅಂದ್ಕೊಳ್ಳಿ, ಆ ಥರ ಶೇಡಲ್ಲಿ ಬಂದಿದೆ. ಸೊ ಈ ಥರ ಗ್ರೀನ್ ಕಲರ್ ಶೇಡ್ಗೆ ಏನು ಗೊತ್ತಾ, ಅದೇ ಥರ ಬ್ಲೌಸ್ ಹಾಕಿದ್ರೆ ಲುಕ್ ಬರಲ್ಲ ನಮಗೆ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಬೇರೆ ಥರ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುವಂತಹ ಒಂದು ಬ್ಲೌಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಅಷ್ಟೇ ನೋಡಿ, ಕಡ್ಡಿ ಬಾರ್ಡರ್ ಥರ ಬಂದು ಈ ಥರ ಬಂದಿದೆ. ಎಲ್ಲ ಪ್ಯೂರ್ ಸಿಲ್ಕೇ ಬರುತ್ತೆ ಇದೆಲ್ಲ, ಚೆನ್ನಾಗಿರುವ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಇದಕ್ಕೆ ನೋಡಿ ಮೆಜಂತಾ ಶೇಡ್ನಲ್ಲಿ ಯೆಲ್ಲೋಯಿಶ್, ಒಂದು ಸ್ವಲ್ಪ ಆರೆಂಜ್ ಮಿಕ್ಸ್ ಎಲ್ಲೋ ಥರ ಬರುತ್ತಲ್ಲ, ಮಾವಿನ ಹಣ್ಣು ಕಲರ್ ಬರುತ್ತೆ ನೋಡಿ, ಆ ಕಾಂಬಿನೇಷನಲ್ಲಿ ಅದಕ್ಕೆ ಇದು ಥ್ರೆಡ್ ವರ್ಕ್ ಮಾಡಿಸಿರೋದು, ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಇದನ್ನು. ಬಿಕಾಸ್ ನಾನು ಹೇಳಿದ್ನಲ್ಲ ಇದೆಲ್ಲ ಒಂದು ಇದರಲ್ಲಿ ಮಾಡಿಸಿರೋದು, ಏನು ಹೇಳಿ, ಕಾಟನ್ ಸಿಲ್ಕ್ ಇದರಲ್ಲಿ ಮಾಡಿಸಿರೋದು, ಓಕೆನಾ. ಸೊ ಇದು ನೋಡಿ ಆ ಥರನೂ ಹಾಕೋಬೋದು, ಇನ್ನೊಂದು ಕಲರು ವೇರ್ ಮಾಡ್ಬೋದು, ಒಂದು ಮೆಜಂತಾ ಶೇಡಲ್ಲಿ ಮಾಡ್ಬೋದು, ಇನ್ನೊಂದು ಬ್ಲೂ ಕಲರ್, ಇದು ಅಷ್ಟೇ ಹ್ಯಾಂಡ್ ವರ್ಕೇ ಮಾಡಿಸಿರೋದು. ಇದೆಲ್ಲ ಅಪ್ ಟು ನಿಮಗೆ 3,500 ಬರುತ್ತೆ ಬ್ಲೌಸು. ಸೇಮ್ ಅದೇ ಬೊಟ್ಟಿಗೆ ಹೇಳಿದ್ನಲ್ಲ ಅಲ್ಲೇ ಹೊಲಿಸಿರೋದು ಎರಡೂ. ಸೊ ಆ ಥರ ಫ್ರೆಂಡ್ಸ್, ನನ್ನ ಒಂದು ಮೈಸೂರು ಸಿಲ್ಕ್ ಕಲೆಕ್ಷನ್ನ ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ಅದೇ ತೋರಿಸಿದ್ನಲ್ಲ, ಪ್ಯೂರ್ ಸಿಲ್ಕು ತೋರಿಸಿದ್ದೀನಿ, ನಂದು ಕ್ರೇಪ್ ಸಿಲ್ಕನ್ನು ತೋರಿಸಿದ್ದೀನಿ. ಸೊ ನನ್ನ ಒಂದು ಈ ಮೈಸೂರು ಸಿಲ್ಕ್ ಸ್ಯಾರಿದು ಕಲೆಕ್ಷನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.